ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಗುಬ್ಬಿ ವೀರಣ್ಣ ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರರಂಗದಲ್ಲಿ ಅದ್ಭುತವಾದ ಸಾಧನೆ ಮಾಡಿರುವ ಮಹಾನ್ ಸಾಧಕ. ಅವರ ಬಗ್ಗೆ ಮಾತನಾಡುತ್ತಾ ಹೋದರೆ ದಿನಗಳೇ ಸಾಲುವುದಿಲ್ಲ. ಅಂತಹ ಗುಬ್ಬಿ ವೀರಣ್ಣನವರ ಜೀವನದಲ್ಲಿ ನಡೆದ ಒಂದು ಘಟನೆಯ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಈ ಸಂಚಿಕೆಯಲ್ಲಿ. ಗುಬ್ಬಿ ವೀರಣ್ಣನವರು ನಾಟಕ ಕ್ಷೇತ್ರದಲ್ಲಿ ದಾಖಲೆ ಮಾಡಿದ ಒಬ್ಬ ಅಪರೂಪದ ಕಲಾವಿದ. ಅವರ ಸದಾರಮೆ, ಕುರುಕ್ಷೇತ್ರ, ಚೋರಕತೆ, ಪಾಂಡವರ ವಿಜಯ ಮುಂತಾದ ಅನೇಕ ನಾಟಕಗಳು ಕರ್ನಾಟಕದ ರಸಿಕರನ್ನಷ್ಟೇ ಅಲ್ಲ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಜನರನ್ನು ಆಕರ್ಷಿಸಿದ್ದವು. ಆದರೂ ಒಮ್ಮೊಮ್ಮೆ ಅವರ ನಾಟಕಗಳಿಗೆ ಪ್ರೇಕ್ಷಕರ ತೊಂದರೆಯಾದಾಗ ಕಷ್ಟ ಮತ್ತು ನೋವನ್ನು ಅನುಭವಿಸಿದ್ದು ಇದೆ. ಅವರಿಗೆ ಕರ್ನಾಟಕಾಂಧ್ರ ಸಾರ್ವಭೌಮ, ನಾಟಕ ರತ್ನ, ಕನ್ನಡದ ಚಾರ್ಲಿ ಚಾಪ್ಲಿನ್ ಮುಂತಾದ ಬಿರುದುಗಳಿದ್ದವು. ಸುಭದ್ರ, ಮಲ್ಲಮ್ಮ ಜೀವನ ನಾಟಕಗಳನ್ನು ನಿರ್ಮಿಸಿ ನಾಡಿಗೆ ಸಮರ್ಪಿಸಿದ ಅಪೂರ್ವ ಕಲಾಜೀವಿ ಗುಬ್ಬಿ ವೀರಣ್ಣನವರು. ವೀರಣ್ಣನವರು ಒಬ್ಬ ಉತ್ತಮ ಕಲಾವಿದರು ಮಾತ್ರವಲ್ಲ, ಉದಾರ ಚರಿತ್ರರು ಆಗಿದ್ದರು. ತಮ್ಮ ಮನೆಗೆ ಸಹಾಯ ಯಾಚಿಸಿ ಹೋದ ಯಾರಿಗೂ ನಿರಾಶೆ ಮಾಡುತ್ತಿರಲಿಲ್ಲ. ಒಮ್ಮೆ ವೀರಣ್ಣನವರು ನಾಟಕವೊಂದರ ಕುರಿತು ಚರ್ಚೆ ಮಾಡುತ್ತಿದ್ದಾಗ ಅಲ್ಲಿಗೆ ಬಾಲಗಂಧರ್ವರು ಆಗಮಿಸಿದರು. ಬಾಲಗಂಧರ್ವರು ಮಹಾರಾಷ್ಟ್ರದಲ್ಲಿ ಮಹತ್ತರವಾದ ನಾಟಕಗಳನ್ನು ಮಾಡಿದಂಥ ಅಭಿಜಾತ ಕಲಾವಿದರು. ಅಂಥವರು ಗುಬ್ಬಿ ವೀರಣ್ಣನವರ ಬಳಿ ಬಂದರು. ಆಗ ಅವರು ಬೆಂಗಳೂರಿನಲ್ಲಿ ನಾಟಕ ಮಾಡುತ್ತಿದ್ದರು. ಅವರು ಕಂಪನಿಯ ಮಾಲೀಕರು. ಬೆಂಗಳೂರಿನ ಶಿವಾನಂದ ನಾಟಕ ಶಾಲೆಯಲ್ಲಿ ಅವರ ನಾಟಕಗಳು ಪ್ರದರ್ಶಿಸುತ್ತಿದ್ದ ಕಾಲ ಅದು. ದುರದೃಷ್ಟವಶಾತ್ ಅವರ ನಾಟಕಗಳಿಗೆ ಸರಿಯಾದ ಕಲೆಕ್ಷನ್ ಆಗದೆ ಸಾಲದ ಸುಳಿಗೆ ಸಿಲುಕಿದ್ದರು. ಬಾಡಿಗೆ ಬಾಕಿ ಕೊಡದ ಹೊರತು ನಾಟಕದ ಸಾಮಾನುಗಳನ್ನು ನೀಡುವುದಿಲ್ಲವೆಂದು ಖಡಾಖಂಡಿತವಾಗಿ ಹೇಳಿದ್ದರು. ಈ ಸಂದರ್ಭದಲ್ಲಿ ಗಂಧರ್ವರು ವೀರಣ್ಣನವರನ್ನು ಕಾಣಲು ಬಂದಿದ್ದರು. ಅವರ ಕರುಣಾಜನಕ ಕಥೆಯನ್ನು ಕೇಳಿ ಮರುಗಿದ ವೀರಣ್ಣನವರು, ದಯವಿಟ್ಟು ನಾಟಕದ ಪರಿಕರಗಳನ್ನು ಕೊಟ್ಟರೆ ಮುಂದಿನ ಕ್ಯಾಂಪ್ನಲ್ಲಿ ನಾಟಕ ಮಾಡಿ ಹಣ ತಂದುಕೊಡುತ್ತೇವೆ ಎಂದು ಗಂಧರ್ವರು ಪ್ರಾರ್ಥಿಸಿದರು. ಅವರ ಕೆಟ್ಟ ಸ್ಥಿತಿಯನ್ನು ಕಂಡ ವೀರಣ್ಣನವರ ಕಣ್ಣುಗಳು ತೇವವಾದವು. ನೋಡಿ, ನೀವು ಏನು ಕೊಡಬೇಡಿ, ನಿಮಗೆ ಏನು ಬೇಕೋ ಎಲ್ಲವನ್ನು ಒಯ್ಯಿರಿ. ನಾಟಕ ಕಲೆಗೆ ನೀವು ಮಾಡಿರುವ ಸೇವೆಗೆ ಇಷ್ಟಾದರೂ ಗೌರವ ತೋರಿಸೋದು ಬೇಡವೇ? ಗಂಧರ್ವರು ಅವರಿಗೆ ತಮ್ಮ ಕೃತಜ್ಞತೆಯನ್ನು ತಿಳಿಸಿ ಹೊರಟು ಹೋದ ಮೇಲೆ ಅಲ್ಲಿದ್ದವರಿಗೆ ಹೀಗೆ ಹೇಳಿದರು. ದೊಡ್ಡ ಮನುಷ್ಯ ಗಂಧರ್ವರಂತಹ ಮಹನೀಯರಿಗೆ ಇಂಥ ಕಷ್ಟ ಬರಬಾರದು ಎಂದು ಮರುಗಿದರು. ಸ್ವತಃ ತೊಂದರೆಯಲ್ಲಿದ್ದರೂ ಗುಬ್ಬಿ ವೀರಣ್ಣನವರು ಯಾಚಿಸಿ ಬಂದವರಿಗೆ ಸಹಾಯ ಮಾಡುವ ಗುಣವನ್ನು
ಇತರ ಕಲಾವಿದರು ಕಷ್ಟದಲ್ಲಿದ್ದಾಗ ನೊಂದುಕೊಳ್ಳುವ ಮನೋಭಾವವನ್ನು ತೋರಿಸುತ್ತದೆ. ಇಂತಹ ಮನಸ್ಥಿತಿ ಎಷ್ಟು ಜನರಲ್ಲಿದೆ, ಎಷ್ಟು ಜನ ಕಲಾವಿದರಲ್ಲಿದೆ, ಎಷ್ಟು ಜನ ರಾಜಕಾರಣಿಗಳಲ್ಲಿದೆ, ಎಷ್ಟು ಜನ ಉದ್ಯಮಿಗಳಲ್ಲಿದೆ, ಎಷ್ಟು ಜನ ಜನಸಾಮಾನ್ಯರಲ್ಲಿದೆ ಎಂದು ಒಂದು ಕ್ಷಣ ಯೋಚಿಸಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.